ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಹಾಗಲಕಾಯಿ ಚಟ್ನಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಬಿಸಿ ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ. ಈ ಚಟ್ನಿ ಪುಡಿನ ಒಂದ್ಸಲ ಮಾಡಿ ನೋಡಿ. ಬಿಸಿ ಬಿಸಿ ಅನ್ನ, ತುಪ್ಪ ಮತ್ತು ಈ ಹಾಗಲಕಾಯಿ ಚಟ್ನಿ ತಿಂದರೆ ಎಷ್ಟು ಚೆನ್ನಾಗಿರುತ್ತೆ. ಶುಗರ್ ಇದ್ದವ್ರಿಗಂತೂ ಒಳ್ಳೆಯದಿದು. ಈಗ ಒಂದು ಹಾಗಲಕಾಯಿ ತೊಗೊಂಡಿದ್ದೀನಿ. ಹಾಗಲಕಾಯಿನ ರೌಂಡ್ ಕಟ್ ಮಾಡ್ತಾಯಿದ್ದೀನಿ ನಾನು. ಇದು ಮಧ್ಯದ ಭಾಗದ ಬಂದ ಕೂಡಲೇ ಬೀಜ ಬರುತ್ತೆ. ಇದು ದಪ್ಪ ಬೀಜ, ಅದನ್ನು ತೆಗೆದು ಅದರೊಳಗಿರುವ ಬೀಜನ ತೆಗೆದು ಮತ್ತೆ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ನೀವು ಕಟ್ ಮಾಡ್ಕೊಳ್ಳಿ. ಒಂದು ಪಾತ್ರೆ ಒಳಗೆ ಇವನ್ನೆಲ್ಲ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಇವನು ಚೆನ್ನಾಗಿ ತೊಳೀರಿ. ನೀರು ಹಾಕಿ ಚೆನ್ನಾಗಿ ತೊಳೀರಿ. ಎಲ್ಲ ಕೈ ಅಂಶ ಸ್ವಲ್ಪ ಹೋಗುತ್ತೆ ಈ ಥರ ಮಾಡೋದ್ರಿಂದ. ನೋಡಿ, ಈ ಥರ ತೊಳೆದು ಇಟ್ಕೊಳ್ಬೇಕು. ಒಂದು ಪಾತ್ರೆ ತೊಗೊಂಡಿದ್ದೀನಿ. ಹಾಗಲಕಾಯಿ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಹುರಿಬೇಕು. ಕಡಿಮೆ ಉರಿಯಲ್ಲಿ ಹುರಿಬೇಕು. ನೋಡಿ, ಈ ಥರ ಹುರ್ಕೊಳ್ಳಿ. ನೋಡಿ, ಕೆಂಪಗಾಗ್ತಾ ಇದೆ ಈಗ. ನೋಡಿ, 5 ಮಿನಿಟ್ ಆದಮೇಲೆ ಕೆಂಪಗಾಗಿದೆ. ಇದನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೋಬೇಕು ನಾವು. ಸ್ವಲ್ಪ ಆರ್ಲಿಕ್ಕೆ ಬಿಡ್ತಿದ್ದೀನಿ. ಈಗ ಈ ಥರ ಕೆಂಪಗಾಗಿದೆ ನೋಡಿ. ಹಾಗಲಕಾಯಿ ಕೊಲೆಸ್ಟ್ರಾಲ್ ಇದ್ದವ್ರಿಗೂ ಒಳ್ಳೆಯದಿದು. ಒಂದು ಸಲ ಮಾಡಿ ನೋಡಿ. ಈಗ ಒಂದು ಪಾತ್ರೆ ಇಟ್ಕೊಳ್ಳಿ. ಒಂದು 20 ಎಸಳು ಕರಿಬೇವನ್ನ ತೊಗೊಂಡಿದ್ದೀನಿ ನಾನು ಒಂದು ಹಾಗಲಕಾಯಿಗೆ. ಇದೇ ಅಳತೆಯಲ್ಲಿ ಮಾಡಿ ನೋಡಿ. ಚೆನ್ನಾಗಿ ಹುರ್ಕೊಳ್ಳಿ. ಇದನ್ನು ಕೈ ಬಿಡದೆ ಎಣ್ಣೆ ಹಾಕದೆ ಹುರಿದುಕೊಳ್ಳಿ. ಸ್ವಲ್ಪ ನೋಡಿ, ಕೆಂಪಗಾಗ್ತಾ ಇದೆ. ಇದು ಎಲೆ ಕೆಂಪಗಾದ್ಮೇಲೆ ಆರ್ಲಿಕ್ಕೆ ಬಿಡಬೇಕು ಒಂದು 5 ಮಿನಿಟು. ಈಗ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಂಡು ನಾವು ಒಂದು ಪಾತ್ರೆ ತಗೊಳ್ಳಿ. 2 ಸ್ಪೂನ್ ಶೇಂಗಾ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಕಡಿಮೆ ಉರಿಯಲ್ಲಿ ಕೆಂಪಗಾಗೋವರೆಗೆ ಹುರ್ಕೊಳ್ಬೇಕು. ಹಾಗಲಕಾಯಿ ಚಟ್ನಿ ಕೊಲೆಸ್ಟ್ರಾಲ್ಗೂ ಒಳ್ಳೆಯದು. ಇದು ಶುಗರ್ ಇದ್ದವ್ರಿಗಂತೂ ಇನ್ನೂ ಒಳ್ಳೆಯದು. ನೋಡಿ, ಕೆಂಪಗಾಗ್ತಾ ಇದೆ. ಈಗ ಇದಕ್ಕೇ 2 ಸ್ಪೂನು ಮೆಂತ್ಯಕಾಳು ತೊಗೊಂಡಿದ್ದೀನಿ. ಅವನ್ನು ಹಾಕೊಂಡು ಹುರಿದುಕೊಳ್ಬೇಕು. ಒಂದು ಚಮಚ ಕೊತ್ತಂಬರಿ ಕಾಳು ತೊಗೊಂಡಿದ್ದೀನಿ. ಮತ್ತು ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಕೆಂಪಗೆ ಆಗೋವರೆಗೆ ಹುರಿಬೇಕು. ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಹುರಿತಾ ಇದ್ದೀನಿ ನೋಡಿ. ಈ ಥರ ಹುರ್ಕೊಳ್ಳಿ. ಕಡಿಮೆ ಉರಿಯಲ್ಲಿ ಹುರ್ಕೊಳ್ಳಿ. ಈಗ ಆರ್ಲಿಕ್ಕೆ ಬಿಟ್ಟು ಒಂದು ಮಿಕ್ಸಿ ತೊಗೊಂಡು ಅದರೊಳಗೆ ಹಾಕ್ಕೋತಾ ಇದ್ದೀನಿ ನೋಡಿ. ಇದನ್ನೆಲ್ಲ ಮಸಾಲಿನ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಈಗ ಇದನ್ನು ರುಬ್ಕೊಂಬರ್ತೀನಿ ನೋಡಿ. ನೋಡಿ, ಚಟ್ನಿ ಪುಡಿ ರೆಡಿಯಾಗಿದೆ. ಈ ಚಟ್ನಿ ಪುಡಿಗೆ ಫ್ರೈ ಮಾಡಿದಂಥ ಕರಿಬೇವು ಹಾಕ್ಕೊಂಡಿದ್ದೀನಿ. ಇದಕ್ಕೆ 2 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. 2 ದೊಡ್ಡ ಸೈಜ್ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹುಣಸೆ ಹಣ್ಣು, ಒಂದು ಚಮಚ ಬೆಲ್ಲದ ಪುಡಿ, ಸ್ವಲ್ಪ ಅರಿಶಿನ, 2 ಚಮಚ ಖಾರದ ಪುಡಿ. ಅರಿಶಿನ ಹಾಕ್ಕೊಂಡು 2 ಚಮಚ ಖಾರದ ಪುಡಿ. ಸ್ವಲ್ಪ ಖಾರ ಹುಳಿ ಚೆನ್ನಾಗಿರುತ್ತೆ. ಹಾಗಲಕಾಯಿ ಚಟ್ನಿ ಪುಡಿ ಚೆನ್ನಾಗಿರುತ್ತೆ. ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ನೀವು ಮಾಡಿ ಆದಮೇಲೆ ನನಗೆ ಕಮೆಂಟ್ ಮಾಡಿ ಹೇಳಿ ಹೆಂಗೆ ಬಂದಿದೆ ಅಂತ. ಕೈ ಆಗಿರುವುದಿಲ್ಲ, ಚೆನ್ನಾಗಿರುತ್ತೆ. ನೋಡಿ, ಇದನ್ನು ಮಿಕ್ಸಿ ಮಾಡ್ಕೊಂಬರ್ಬೇಕು. ಈಗ ಚಟ್ನಿ ಪುಡಿ ರೆಡಿ. ಒಂದು ಬಾಕ್ಸಿಗೆ ತೆಗೆದಿಟ್ಕೊಂಡು ಒಂದು ವಾರದವರೆಗೂ ಯೂಸ್ ಮಾಡ್ಬೋದು. ನೋಡಿ, ಒಂದು ಬಾಕ್ಸ್ ಒಳಗೆ ಹಾಕ್ತಾ ಇದ್ದೀನಿ ನಾನೀಗ. ಇದನ್ನು ಒಂದು ವಾರದವರೆಗೂ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಪೋರ್ಟ್ ಮಾಡಿ. ನೋಡಿ, ಹಾಗಲಕಾಯಿ ಚಟ್ನಿ ಪುಡಿ ರೆಡಿ. ಬಿಸಿ ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ. ಇದನ್ನು ಈಗ ನಾನು ಊಟಕ್ಕೆ ಹಾಕೋತಾ ಇದ್ದೀನಿ ನೋಡಿ. ಬಿಸಿ ಬಿಸಿ ಅನ್ನ, ತುಪ್ಪ, ಹಾಗಲಕಾಯಿ ಪಲ್ಯ ರೆಡಿ. ಥ್ಯಾಂಕ್ ಯು.